ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಕ್ಕಳು ಹುಟ್ಟಿದಾಗಿಂದ ಎಲ್ಲರ ಹತ್ರ ತುಂಬ ಜನ ಕೇಳಿರೋ ಅಂಥ ಒಂದು ವರ್ಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಅಳ್ತಾ ಇದ್ದರೆ ಗ್ರೈಪ್ ವಾಟರ್ ಕೊಡಿ ಅಂತ. ನಾವು ಹಳೆ ಕಾಲದಲ್ಲಿ ತುಂಬ ಆ್ಯಡ್ಸ್ ನೋಡ್ತಿದ್ವಿ, ನಿಮ್ಮ ಮಗು ಅಳ್ತಿದ್ಯಾ ಗ್ರೈಪ್ ವಾಟರ್ ಕೊಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಮೇ ಬಿ ತುಂಬ ಜನ 90s ಕಿಡ್ಸ್ ಇದನ್ನು ನೋಡಿದ್ದೀರಾ ಅನ್ಕೋತೀನಿ. ನಾವು ಹೊಸದಾಗಿ ತಾಯಿ ಆದಾಗ ಮಕ್ಕಳು ಅಳ್ತಿರೋವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಮಕ್ಕಳು ಯಾವ ಕಾರಣಕ್ಕೆ ಅಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇಮಿಡಿಯೇಟ್ಲಿ ದೊಡ್ಡವರು ಮತ್ತು ಮನೇಲಿರೋರೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಗ್ರೈಪ್ ವಾಟರ್ ಕೊಡು, ಸರಿ ಹೋಗ್ಬಿಡುತ್ತೆ, ಮಗುವಿನ ಒಂದು ಹಾಫ್ ಆನ್ ಅವರಲ್ಲಿ ಮಲ್ಕೊಂಡ್ಬಿಡುತ್ತೆ, ಆ ರೀತಿಯೆಲ್ಲ ಹೇಳ್ತಾರೆ. ಮತ್ತು ಆಗಿನ ಕಾಲದಲ್ಲಿ ತುಂಬ ಜನನ ಕೇಳಿ ನೋಡಿ ಬೇಕಾದರೆ ನಮಗೂ ಕೂಡ ಗ್ರೈಪ್ ವಾಟರ್ ಕೊಟ್ಟೆ ಮಲಗಿಸ್ತಿದ್ರು ಅಂತಲೂ ಹೇಳ್ತಾರೆ. ಬಟ್ ಆದರೆ ಈ ಗ್ರೈಪ್ ವಾಟರ್ ಕೊಡೋದು ಮಕ್ಕಳಿಗೆ ಎಷ್ಟು ಸೂಕ್ತ ಮತ್ತು ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಭಾಳಷ್ಟು ಪೇರೆಂಟ್ಸು ಮಕ್ಕಳು ಅಳ್ತಾ ಇದ್ದರೆ ಗ್ಯಾಸ್ ಇರ್ಬೋದು, ಕೋಲಿಕ್ ಆಗಿರ್ಬೋದು ಅಂತ ಹೇಳಿ ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಕೊಡೋದು ಸಾಮಾನ್ಯ. ಆದರೆ ಇದೆಷ್ಟು ಸೇಫು, ಸತ್ಯ ಏನು ಅಂತ ಹೇಳಿದ್ರೆ ಡಾಕ್ಟರ್ಸು ಇದನ್ನು ಸಜೆಸ್ಟೇ ಮಾಡೋದಿಲ್ಲ. ಬೇಕಾದರೆ ನಮ್ಮ ಡಾಕ್ಟರು ಮಾತಾಡಿರೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಿ. ಡಾಕ್ಟರು ಯಾವುದೇ ಕಾರಣಕ್ಕೂ ವುಡ್ವರ್ಡ್ಸ್ ಗ್ರೈಪ್ ವಾಟರು ಕೊಡಲೇಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ನಿರ್ದಿಷ್ಟವಾಗಿ ಸೈಂಟಿಫಿಕಲಿ ಪ್ರೂವನ್ ಅಂತ ಎಲ್ಲೂ ಹೇಳಲಿಲ್ಲ. ಗ್ರೈಪ್ ವಾಟರಲ್ಲಿ ಮಕ್ಕಳಿಗೆ ತುಂಬಾ ಹಾನಿಕರ ಆಗಿರೋವಂಥ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಅದರಲ್ಲಿ ದಿಲ್ ಆಯಿಲು ಮತ್ತು ಸೋಡಿಯಂ ಬೈಕಾರ್ಬೋನೇಟ್ಸು ಮತ್ತು ಜಾಸ್ತಿ ಸಕ್ಕರೆನ ಬಳಸಿರ್ತಾರೆ. ಇದು ಮಕ್ಕಳಿಗೆ ತುಂಬಾ ಅಲರ್ಜಿ ಉಂಟು ಮಾಡುತ್ತೆ. ಈಗ ಅಲ್ಲ ಅಂತ ಹೇಳಿದ್ರು ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಹಳೆ ಕಾಲದಲ್ಲಿ ಬರ್ತಿದ್ದಂಥ ಗ್ರೈಪ್ ವಾಟರಲ್ಲಿ ಆಲ್ಕೋಹಾಲ್ ಕೂಡ ಇತ್ತು ಅಂತ ಪ್ರೂವ್ ಆಗಿತ್ತು. ಈಗ ಆಲ್ಕೋಹಾಲ್ ಫ್ರೀ ಅಂತಲೂ ಬಂದಿದೆ. ಬಟ್ ಆದರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರೋ ಅಂಥ ಕೆಮಿಕಲ್ನ ಬಳಸೋದು ನಮ್ಮ ಮಕ್ಕಳಿಗೆ ಎಷ್ಟು ಸೂಕ್ತ ಅಂತ ನೀವೇ ನಿರ್ಧಾರ ಮಾಡಿ. ಸುಮಾರು ಸರಿ ಕಂಟ್ಯಾಮಿನೇಟೆಡ್ ಬ್ಯಾಕ್ಟೀರಿಯಾ ಕೂಡ ಕಾಣಲಾಗಿತ್ತು ಅಂತ ಹೇಳ್ತಾರೆ. ಆ್ಯಕ್ಚುಲಿ ದೊಡ್ಡವ್ರಿಗೇ ಆಲ್ಕೋಹಾಲ್ ಒಳ್ಳೆಯದಲ್ಲ. ಈಗ ತಾನೇ ಹುಟ್ಟಿರೋವಂಥ ಮಗುಗೆ ನಾವು ಈ ರೀತಿ ಗ್ರೈಪ್ ವಾಟರ್ ಕೊಟ್ಟು ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇತ್ತು ಅಂತ ಹೇಳಿದ್ರೆ ಇದು ಎಷ್ಟು ಹೆಲ್ದಿ ಅನ್ನೋದನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ. ಸುಮಾರು ಜನ ಪಾಪ ಓದಿಲ್ದಿರೋರು ಕೂಡ ಏನು ಮಾಡ್ತಾರೆ, ಮಕ್ಕಳು ಅಳ್ತಿದ್ದಾರೆ ಅಂದರೆ ಸುಮ್ಮನೆ ಒಂದು ಗ್ರೈಪ್ ವಾಟರ್ ತಂದು ಇಟ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಯಾವಾಗಲೂ ಅಷ್ಟೇ ಮಕ್ಕಳು ಹುಟ್ಟಿದ್ದು 1 ತಿಂಗಳಿಂದನೇ ಕೊಟ್ಟುಬಿಡ್ತಾರೆ ಗ್ರೈಪ್ ವಾಟರು. ಇದು ತುಂಬಾ ಹಾನಿಕರ ಮಕ್ಕಳಿಗೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ನಿದ್ದೆ ಮಾಡಿಬಿಡ್ತಾರೆ. ಏನೇ ಸಮಸ್ಯೆ ಬಂದರೂ ಅಳೋದನ್ನು ನಿಲ್ಲಿಸ್ಬಿಟ್ಟು ನಿದ್ದೆ ಮಾಡ್ತಾರೆ. ಇದು ಟೆಂಪ್ರವರಿ ಸೊಲ್ಯೂಷನ್ ಆಗಿರುತ್ತೆ. ಬಟ್ ಆದರೆ ಮೂಲ ಕಾರಣ ಏನು ಅಂತ ಗೊತ್ತೇ ಆಗೋದಿಲ್ಲ. ಮಕ್ಕಳು ಬೇರೆ ವಿಚಾರಕ್ಕೂ ಅಳ್ತಿರ್ಬೋದು. ಬಟ್ ನಾವು ಯಾವಾಗಲೂ ಗ್ರೈಪ್ ವಾಟರ್ ಕೊಟ್ಟು ನಿದ್ದೆ ಮಾಡಿಸೋದ್ರಿಂದ ಮಕ್ಕಳಿಗೆ ಬೇರೆ ಯಾವುದೇ ಕಾಯಿಲೆ ಇದ್ರೂ ಅದು ಮಕ್ಕಳು ಹೊರಗೆ ಹಾಕೋಕ್ಕಾಗದಿರೋಂಥ ಪರಿಸ್ಥಿತಿಗೆ ನಾವೇ ತಂದುಬಿಡೋ ಥರ ಆಗುತ್ತೆ. ಗ್ರೈಪ್ ವಾಟರ್ ಯೂಸ್ ಮಾಡ್ದೇ ಮಕ್ಕಳು ತುಂಬಾ ಅಳ್ತಿದ್ರು ಅಂತ ಹೇಳಿದ್ರೆ ಸೊ ನಾವು ಬೇರೆ ರೀತಿಯಾಗಿರುವಂಥ ಸಲಹೆಗಳನ್ನೂ ಯೂಸ್ ಮಾಡ್ಕೊಳ್ಬೋದು. ಸೊ ಮಕ್ಕಳನ್ನ ಹಾಲು ಕುಡಿಸಿದ್ಮೇಲೆ ಸರಿಯಾಗಿ ತೇಗಿಸೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಗ್ಯಾಸು ಮಕ್ಕಳು ಹೊಟ್ಟೆಯಲ್ಲಿ ಸೇರೋದಿಲ್ಲ. ಅದರಿಂದ ಮಕ್ಕಳು ಅಳೋದನ್ನು ಕಡಿಮೆ ಮಾಡ್ತಾರೆ. ಮತ್ತು ಹೊಟ್ಟೆ ಮೇಲೆ ಆಗಾಗ ಮಸಾಜ್ ಮಾಡೋದ್ರಿಂದನೂ ಅಷ್ಟೇ ಮಕ್ಕಳು ಅಳೋದು ಕಡಿಮೆ ಮಾಡ್ತಾರೆ. ಇನ್ನು ಟಮ್ಮಿ ಟೈಮ್ ಕೊಡೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಕ್ಕಳನ್ನ ಬೋರ್ಲು ಮಲಗಿಸೋದು ತುಂಬಾ ಒಳ್ಳೆಯದು. ನಾವು ಒಂದು 2 ಮಿನಿಟ್ಸಿಂದ ಟಮ್ಮಿ ಟೈಮ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ಗ್ರ್ಯಾಜುವಲಿ ಹೋಗ್ತಾ ನಾವು ಇಂಪ್ರೂವ್ ಮಾಡ್ಕೋತಾ ಹೋಗ್ಬೋದು. ಯಾವುದು ಎಷ್ಟೇ ನ್ಯಾಚುರಲ್ ಇದ್ರೂ ಅಷ್ಟೇ ನಾವು ಫಸ್ಟು ಕೊಡೋದಕ್ಕೆ ಮೊದಲು ಡಾಕ್ಟರ್ ಹತ್ರ ಚೆಕ್ ಮಾಡಿ ಕೊಡೋದು ತುಂಬಾ ಒಳ್ಳೆಯದು. ಗ್ರೈಪ್ ವಾಟರು ಎಷ್ಟು ಹಾರ್ಮ್ಫುಲ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಇದು ಯಾವುದೇ ಡಾಕ್ಟರಿಂದ ರೆಕಮೆಂಡೆಡ್ ಅಲ್ಲ. ಯಾವಾಗಲೂ ನಾವು ಡಾಕ್ಟರ್ ಹತ್ರ ಮಗು ಅಳ್ತಿದೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಸರಿ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಗ್ರೈಪ್ ವಾಟರ್ ಕೊಡೋದು ಒಳ್ಳೇದಲ್ವೇ ಅಲ್ಲ. ಪೇರೆಂಟ್ಸ್ ಆಗಿ ನಾವು ಇದನ್ನು ಯೋಚನೆ ಮಾಡಬೇಕಾಗಿರುವಂಥ ರೈಟ್ಸು ನಮಗಿದೆ. ಮಕ್ಕಳಿಗೆ ಯಾವುದನ್ನು ಕೊಡಬೇಕು ಕೊಡಬಾರ್ದು ಅನ್ನೋ ಅರಿವು ನಮಗಿರಬೇಕು. ಆ ಕಂದಮ್ಮಗಳಿಗೆ ಏನೂ ಗೊತ್ತಾಗೋದಿಲ್ಲ. ಸೊ ನಿಮ್ಮ ಮಕ್ಕಳು ನೆಕ್ಸ್ಟ್ ಟೈಮ್ ಅಳ್ತಿದ್ರೆ ಯಾರಾದರೂ ಗ್ರೈಪ್ ವಾಟರ್ ಕೊಡಿ ಅಂತ ಹೇಳಿದ್ರೆ 1 ಅಲ್ಲ 2 ಸತಿ ಮತ್ತೆ ಯೋಚನೆ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಿದ್ದೀರಾ ಕೆಟ್ಟದ್ದು ಮಾಡ್ತಿದ್ದೀರಾ ಅಂತ.
ಸುಮಾರು ಸತಿ ಮಕ್ಕಳಿಗೆ ಒಂದೇ ವಾತಾವರಣದಲ್ಲಿ ಇದ್ದಾಗ್ಲೂ ಬೋರ್ ಆಗುತ್ತೆ. ಸೊ ನಾವು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದ್ರಿಂದನೂ ಅವರು ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತಾರೆ. ಯಾವಾಗಲೂ ಮಕ್ಕಳನ್ನ ನ್ಯಾಚುರಲ್ ವೇಯಲ್ಲಿ ನೀವು ಯಾವ ರೀತಿ ಸಮಾಧಾನ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೇ ಸಾಕು, ತುಂಬ ಈಸಿಯಾಗಿ ಅವ್ರನ್ನ ಕನ್ಸೋಲ್ ಮಾಡ್ಬೋದು. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತಿದ್ದೀನಿ. ನ್ಯೂ ಪೇರೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಮತ್ತು ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.